ನಮಸ್ಕಾರ ಫ್ರೆಂಡ್ಸ್, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೀರನ್ನು ಕುಡಿಯೋದಕ್ಕೆ ಈ ರೀತಿ ಕಾಪರ್ ಬಿಂದಿಗೆನ ತೊಗೊಂಬಂದಿದ್ವಿ. ಕಾಪರ್ ಬಿಂದಿಗೆನ ತೊಗೊಂಬಂದು ತೊಳೆದು ಅದರಲ್ಲಿ ನೀರನ್ನು ಹಾಕಿಟ್ಕೊಳ್ತಾ ಇದ್ದೀನಿ. ಬೇಸಿಕಲಿ ನಾವು ಈ ರೀತಿ ಒಳ್ಳೆಯ ಒಂದು ಕಾಪರ್ ಬಿಂದಿಗೆ ಯೂಸ್ ಮಾಡಿಕೊಂಡು ಅದರಲ್ಲಿ ನೀರು ಹಾಕ್ಕೊಂಡು ನೀರನ್ನು ಕುಡಿಯೋದ್ರಿಂದ ನಮಗೆ ಹೆಲ್ತಿಗೆ ತುಂಬ ಒಳ್ಳೆಯದು. ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಓವರ್ ನೈಟ್ ಇದರಲ್ಲಿ ಬಿಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ನೀರನ್ನು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಸಣ್ಣ ಪುಟ್ಟ ಇನ್ಫೆಕ್ಷನ್ ಕೂಡ ಆಗ್ತಾ ಇರುತ್ತಲ್ವ, ಅದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಇಮ್ಯುನಿಟಿ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವು ಒಳ್ಳೆ ಕಾಪರ್ ಬಿಂದಿಗೆನ ತೊಗೊಂಬಂದು ಈ ರೀತಿ ತೊಳೆದ್ಬಿಟ್ಟು ನೈಟ್ ಓವರ್ ನೈಟ್ ಅದರಲ್ಲಿ ನೀರು ಹಾಕಿಟ್ಬಿಟ್ಟು ಬೆಳಗ್ಗೆ ಕುಡಿಯೋದ್ರಿಂದ ಜೀರ್ಣಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿಬಿಟ್ಟು ನಾವು ಕೂಡ ಈ ರೀತಿ ಕಾಪರ್ ಬಿಂದಿಗೆ ತೊಗೊಂಬಂದು ತೊಳೆದ್ಬಿಟ್ಟು ಅದರಲ್ಲಿ ನೀರನ್ನು ಹಾಕಿಟ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು 7-8 ತುಳಸಿ ಎಲೆನೂ ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಈ ರೀತಿ ಕುಡಿಯೋದ್ರಿಂದ ಶೀತ ಕೆಮ್ಮು ಕೂಡ ಕಡಿಮೆ ಆಗುತ್ತೆ. ನೋಡಿ, ಒಣಗಿದ ಬಟ್ಟೆಯಲ್ಲಿ ಇದನ್ನು ಚೆನ್ನಾಗಿ ಒರೆಸಿ ಈ ರೀತಿ ಬಟ್ಟೆ ಕಟ್ಟಿದರೆ ಅದ್ರ ಮೇಲೆ ಕಪ್ಪು ಕಪ್ಪು ಕಲೆ ಆಗುತ್ತಲ್ವ, ಅದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ನಾನು ಕಟ್ಟಿಡ್ತಾ ಇದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪಡ್ಡು ಚಟ್ನಿ ಮತ್ತು ಪಾಲಕ್ ರೈಸ್ ಮಾಡಿದ್ದೆ. ಪಡ್ಡು ಮಾಡೋದಕ್ಕೆ ನಾನು 1-2 ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದು ಕಾದಿದ್ದಾದಮೇಲೆ 1 ಸ್ಪೂನ್ನಷ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ 3 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ 1.5 ಸ್ಪೂನ್ನಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಸಬ್ಬಸಿಗೆ ಸೊಪ್ಪನ್ನು ಕೂಡ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸಬ್ಬಸಿಗೆ ಸೊಪ್ಪು ಇರಲಿಲ್ಲ, ಹಾಗಾಗಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅದೆಲ್ಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿಬಿಟ್ಟು 1 ಸ್ಪೂನಷ್ಟು ಉಪ್ಪನ್ನು ಕೂಡ ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಪಡ್ಡಿಗೆ ಕೊಬ್ಬರಿ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಚಟ್ನಿ ಮಾಡೋದಕ್ಕೆ 3 ಹಸಿಮೆಣಸಿನ್ಕಾಯಿನ ಹುರಿದ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು 1 ಬೌಲ್ನಷ್ಟು ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು 4 ಸ್ಪೂನಷ್ಟು ಹುರಿಗಡಲೆ, 2 ಸ್ಪೂನಷ್ಟು ಬೆಳ್ಳುಳ್ಳಿ, 3 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಹೀಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಮಧ್ಯಾಹ್ನಕ್ಕೆ ಹುಳಿ ಬರೋದಿಲ್ಲ. ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಚಟ್ನಿ ರುಬ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆನ ಮಾಡಿ ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಪಡ್ಡನ್ನು ಹಾಕ್ಕೊಳ್ಳೋದಕ್ಕೆ ತವನ ಕಾಯೋದಕ್ಕಿಟ್ಟಿದ್ದೆ. ತವ ಆಗಲಿ ಬಿಸಿಯಾಗಿದೆ. ಈಗ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಪಡ್ಡಿಂದು ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಆಮೇಲೆ ಇದನ್ನು ತಿರುಗಿಸಿ ಮತ್ತೆ ಬೇಯಿಸ್ಕೋಬೇಕು. ನೋಡಿ, ಈಗ ಪಡ್ಡು ಕೂಡ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಸ್ವಲ್ಪ ಪಾಲಕ್ ರೈಸನ್ನು ಕೂಡ ಮಾಡಿದ್ದೆ. ಮಧ್ಯಾಹ್ನ ಲಂಚ್ಗೂ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ, ಪಡ್ಡು ಚಟ್ನಿ ಮತ್ತು ಪಾಲಕ್ ರೈಸು ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯಾಹ್ನ ಟೈಮ್ ಇತ್ತು ಅಂತೇಳಿ ನಾನು ಫ್ರೀ ಟೈಮಲ್ಲಿ ಮನೇಲಿ ಸುಮ್ಮನೆ ಕೂತಿರೋದ್ರ ಬದಲು ಯೂಟ್ಯೂಬ್ ನೋಡಿಕೊಂಡು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನ ಕಲ್ತ್ಕೊಂಡೆ. ಬೇರೆಯವ್ರದ್ದೆಲ್ಲ ಮಾಡೋದಕ್ಕೆ ಬರೋದಿಲ್ಲ, ನಂದಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನಂದಾದರೆ ಸ್ವಲ್ಪ ಟೈಟ್ ಆದರೆ ಲೂಸ್ ಮಾಡ್ಕೋಬೋದು, ಲೂಸ್ ಆದರೆ ಸ್ವಲ್ಪ ಟೈಟ್ ಮಾಡ್ಕೋಬೋದು. ನಮ್ಮದೇ ಬೇರೆಯವ್ರ ಕೈಲಿ ಕೊಟ್ಟು ಹೊಲಿಸ್ಕೊಳ್ಳೋದಕ್ಕಿಂತ ನಮ್ಮದೇ ನಾವು ಹೊಲಿತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಮಧ್ಯಾಹ್ನ ಫ್ರೀ ಟೈಮಲ್ಲಿ ಸುಮ್ಮನೆ ಮಲಗೋದು ಹೀಗೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದು ಏನಾದರೂ ಮಾಡೋಣ ಅಂತೇಳಿ ನಾನು ಯೂಟ್ಯೂಬ್ ನೋಡಿಕೊಂಡೆ ಸ್ಟಿಚ್ ಮಾಡೋದು ಕಲಿತು ನನ್ನ ಬ್ಲೌಸನ್ನು ನಾನೇ ಹೊಲ್ದ್ಕೊಳ್ತಾ ಇದ್ದೀನಿ. ಯೂಟ್ಯೂಬಲ್ಲೇ ಈಸಿಯಾಗಿ ಬಿಗಿನರ್ಸ್ ಯಾವ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು, ಮತ್ತು ಅವರು ಹೊಸ ಬಟ್ಟೆಗಳನ್ನ ಯಾವ ರೀತಿ ಸ್ಟಿಚ್ ಹಾಕ್ಕೋಬೋದು, ಹಳೆ ಬಟ್ಟೆಗಳ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ವೀಡಿಯೋಗಳ್ನ ನೋಡಿಬಿಟ್ಟು ನಾನು ಕಲ್ತ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಗೌರೀಶ್ ಅವರು ಬಿಗಿನರ್ಸ್ಗೆ ಈಸಿಯಾಗಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋಗಳು ಹಾಕಿದಾರಲ್ವ, ಅವನ್ನೆಲ್ಲ ನೋಡಿಬಿಟ್ಟು ನಾನು ಕೂಡ ಕಲ್ತ್ಕೊಂಡಿದ್ದು. ನಾರ್ಮಲ್ ಬ್ಲೌಸನ್ನೇ ಸ್ಟಿಚ್ ಮಾಡೋದಕ್ಕೆ ಕೊಟ್ಟರೆ 700 800 ತೊಗೋತಾರೆ ಇಲ್ಲಿ. ಅದ್ರ ಬದಲಿ ನಾವು ಮನೇಲಿ ಮಧ್ಯಾಹ್ನ ಫ್ರೀ ಇರ್ತೀವಲ್ವ, ಸರಿ ಏನು ಮಾಡೋದು, ನಾವು ಕೂಡ ಏನಾದರೂ ಮಾಡಬೇಕು ಅಂತ ಹೇಳಿ ನಾನು ಈ ರೀತಿ ವೀಡಿಯೋಗಳ್ನ ನೋಡಿಬಿಟ್ಟು ಮೊದಲಿಗೆ ಪೇಪರಲ್ಲೆಲ್ಲ ಕಟ್ ಮಾಡಿಬಿಟ್ಟು ಹಳೆ ಬ್ಲೌಸ್ಗಳ್ನೆಲ್ಲ ಕಟ್ ಮಾಡಿ ಒಂದು 3-4 ಬ್ಲೌಸನ್ನು ಸ್ಟಿಚ್ ಮಾಡಿ ಆಮೇಲೆ ನಿಧಾನಕ್ಕೆ ಕಲ್ತ್ಕೊಂಡಿದ್ದು. ಈಗ ನನ್ನ ಬ್ಲೌಸನ್ನು ನಾನೇ ಹೊಲ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಸೀರೆ ಬ್ಲೌಸ್ಗಳು ಮಾತ್ರ ಹೊರಗಡೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋದು. ಏನಾದರೂ ಮಾಡಬೇಕು ಕಲಿಬೇಕು ಅನ್ನೋ ಮನಸ್ಸಿದ್ರೆ ಕಲಿತೀವಿ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.